ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಸ್ನೇಹಿತರೆ, ಅದೃಷ್ಟಕ್ಕಾಗಿ ಕಾಯುವವರು ಬಹಳಷ್ಟು ಜನರಿದ್ದಾರೆ. ಉತ್ತಮ ಉದ್ಯೋಗ, ವ್ಯಾಪಾರದಲ್ಲಿ ಬೆಳವಣಿಗೆ, ಆದಾಯದಲ್ಲಿ ಸ್ಥಿರತೆ ಇವೆಲ್ಲಕ್ಕೂ ಅದೃಷ್ಟ ಒಲಿಬೇಕು ಎಂದು ನಂಬುವವರು ನಮ್ಮ ಸುತ್ತಮುತ್ತ 100ಕ್ಕೆ 90ರಷ್ಟು ಜನರಿದ್ದಾರೆ. ಕೆಲವರಿಗೆ ಮಾತ್ರ ಅದೃಷ್ಟ ಒಲಿಯುತ್ತದೆ ಮತ್ತು ತಾವು ಏನೇ ಮಾಡಿದರೂ ದುರಾದೃಷ್ಟ ಬೆನ್ನಟ್ಟುತ್ತದೆ ಎಂದು ಪ್ರತಿದಿನ ನಮ್ಮ ಕಣ್ಣ ಮುಂದೆಯೇ ಬಹಳಷ್ಟು ಜನರು ನೋವು ಅನುಭವಿಸ್ತಾ ಇರ್ತಾರೆ. ಆದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಸಂಖ್ಯೆಗಳು ಬಹಳ ವಿಶೇಷವಾಗಿ ಪರಿಗಣಿಸಲಾಗುತ್ತದೆ. ಕೆಲವು ಜನ್ಮ ದಿನಾಂಕಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಬುದ್ಧಿವಂತರು ಮತ್ತು ಪ್ರತಿಭಾವಂತರೆಂದು ಪರಿಗಣಿಸಲಾಗುತ್ತದೆ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಹಾಗಾದರೆ ಅಂಕಿಯನ್ನು ಆಧರಿಸಿ ಯಾವ ದಿನಾಂಕಗಳಲ್ಲಿ ಜನಿಸಿದವರಿಗೆ ಯಾವ ವಯಸ್ಸಿನಲ್ಲಿ, ಅಂದರೆ ಯಾವ ವರ್ಷದಲ್ಲಿ ಅದೃಷ್ಟ ಒಲಿಯುತ್ತದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ 1, 10, 19, 28 ದಿನಾಂಕಗಳಲ್ಲಿ ಜನಿಸಿದವರೆಲ್ಲರೂ ನಂಬರ್ 1 ಅಡಿಯಲ್ಲಿ ಬರ್ತಾರೆ. ಈ ಸಂಖ್ಯೆಯ ಅಧಿಪತಿ ರವಿ, ಅಂದರೆ ಸೂರ್ಯ. ಇವರು ಸ್ವಂತ ಪ್ರಯತ್ನದಿಂದ ಸಂಪಾದಿಸ್ತಾರೆ. ಇವರು ವಿಭಿನ್ನ ಮನಸ್ಥಿತಿಯನ್ನು ಹೊಂದಿರ್ತಾರೆ. ವೃತ್ತಿ ಮತ್ತು ಉದ್ಯೋಗಗಳನ್ನು ನೋಡಿದಾಗ ವೈದ್ಯರು, ಇಂಜಿನಿಯರ್ಗಳು, ಏಜೆಂಟರು ಮತ್ತು ನಾಯಕರಾಗಿ ಇವರು ಮಿಂಚ್ತಾರೆ. ಇವರಿಗೆ ಉತ್ತಮ ಸಮಯ 2025ನೇ ವರ್ಷದಲ್ಲಿ ಅದೃಷ್ಟ ಚೆನ್ನಾಗಿ ಒಲಿಯುತ್ತದೆ. ಈ ವ್ಯಕ್ತಿಗಳು ಎಲ್ಲದರಲ್ಲೂ ಯಶಸ್ಸನ್ನು ಸಾಧಿಸ್ತಾರೆ ಮತ್ತು ಯಶಸ್ವಿಯಾಗುವುದರ ಜೊತೆಗೆ ಹಣ ಮತ್ತು ವಸ್ತು ಲಾಭಗಳನ್ನು ಪಡೆಯಲು ಪ್ರಾರಂಭಿಸ್ತಾರೆ. ಇವರಿಗೆ ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ನೀಡುವ ವರ್ಷಗಳು 10, 19, 22, 37, 46, 55 ವರ್ಷಗಳ ವಯಸ್ಸಿನಲ್ಲಿ ಅದೃಷ್ಟ ಇವರಿಗೆ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಆ ಬದಲಾವಣೆಗಳಿಗೆ ತಕ್ಕಂತೆ ಆ ವಯಸ್ಸಿನಲ್ಲಿ ಇವರು ಕಷ್ಟಪಟ್ಟರೆ ಉನ್ನತ ಸ್ಥಾನಗಳಿಗೆ ಹೋಗಬಹುದು. ಇನ್ನು 2, 11, 20, 29 ಈ ದಿನಾಂಕಗಳಲ್ಲಿ ಜನಿಸಿದವರೆಲ್ಲರೂ ನಂಬರ್ 2 ಆಗಿ ವರ್ತಿಸ್ತಾರೆ. ಇವರು ಜೀವನದಲ್ಲಿ ಶ್ರೀಮಂತರಾಗಿ ಬಹಳ ಪ್ರಭಾವಶಾಲಿ ವ್ಯಕ್ತಿಗಳಾಗಿ ಬೆಳೀತಾರೆ. ಇವರು ಸೂಕ್ಷ್ಮ ಸ್ವಭಾವವನ್ನು ಹೊಂದಿರ್ತಾರೆ. ಬಹಳ ಜಾಗರೂಕರು. ವೃತ್ತಿ ಮತ್ತು ವ್ಯಾಪಾರಗಳನ್ನು ನೋಡಿದಾಗ ಬರಹಗಾರರು, ಕಲಾವಿದರು, ನಟರು, ವ್ಯಾಪಾರಿಗಳಾಗಿರ್ತಾರೆ. ಇವರಿಗೆ ಉತ್ತಮ ಸಮಯ 2025ನೇ ವರ್ಷದಲ್ಲಿ ಇವರಿಗೆ ಚೆನ್ನಾಗಿ ಒಲಿಯುತ್ತದೆ. ಕಷ್ಟಕ್ಕೆ ತಕ್ಕ ಫಲಿತಾಂಶಗಳನ್ನು ಅನುಭವಿಸ್ತಾರೆ. ಹಣ ಸಂಪಾದನೆಯಲ್ಲೂ ಈ ವರ್ಷದಲ್ಲಿ ಚೆನ್ನಾಗಿ ಹೆಚ್ಚುತ್ತದೆ. ಹಾಗೆಯೇ ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ನೀಡುವ ವರ್ಷಗಳು 11, 20, 24, 38, 47, 56, 65 ವರ್ಷಗಳ ವಯಸ್ಸಿನಲ್ಲಿ ಅದೃಷ್ಟ ಇವರಿಗೆ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಇನ್ನು 3, 12, 21, 30 ದಿನಾಂಕಗಳಲ್ಲಿ ಜನಿಸಿದವರೆಲ್ಲರೂ ನಂಬರ್ 3 ಅಡಿಯಲ್ಲಿ ಬರ್ತಾರೆ. ಇವರು ಅದೃಷ್ಟವಂತರು ಮತ್ತು ಸಮಾಜದಲ್ಲಿ ಹಣ ಮತ್ತು ಕೀರ್ತಿ ಹೊಂದಿದ ವ್ಯಕ್ತಿಗಳಾಗಿರ್ತಾರೆ. ಹಾಗೆಯೇ ಬಹುಮುಖ ಪ್ರತಿಭೆಗಳಾಗಿರ್ತಾರೆ. ಇವರಿಗೆ ಹಾಸ್ಯ ಪ್ರಜ್ಞೆಯು ಬಹಳ ಹೆಚ್ಚಾಗಿರುತ್ತದೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ದೃಷ್ಟಿಯಿಂದ ನೋಡಿದಾಗ ಇವರು ಸರ್ಕಾರಿ ಅಧಿಕಾರಿಗಳಾಗಿ, ಉದ್ಯೋಗಗಳಲ್ಲಿ ನಾಯಕರಾಗಿ ಪ್ರಭಾವಶಾಲಿ ವ್ಯಕ್ತಿಗಳಾಗಿರ್ತಾರೆ. ಇವರಿಗೆ ಉತ್ತಮ ಸಮಯ 32ನೇ ವರ್ಷದಲ್ಲಿ ಇವರಿಗೆ ಅದೃಷ್ಟ ಚೆನ್ನಾಗಿ ಒಲಿಯುತ್ತದೆ. ಈ ವರ್ಷದಲ್ಲಿ ಇವರು ಕಷ್ಟಪಟ್ಟು ಕೆಲಸ ಮಾಡಿದರೆ ಎಲ್ಲದರಲ್ಲೂ ಉತ್ತಮ ಯಶಸ್ಸನ್ನು ಸಾಧಿಸ್ತಾರೆ. ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ನೀಡುವ ವರ್ಷಗಳು 12, 21, 30, 39, 48, 57, 66 ವರ್ಷಗಳ ವಯಸ್ಸಿನಲ್ಲಿ ಅದೃಷ್ಟ ಇವರಿಗೆ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಇನ್ನು 4, 13, 22, 31 ಈ ದಿನಾಂಕಗಳಲ್ಲಿ ಜನಿಸಿದವರು ನಂಬರ್ 4 ಅಡಿಯಲ್ಲಿ ಬರ್ತಾರೆ. ಇವರು ಚೆನ್ನಾಗಿ ಸಂಪಾದಿಸ್ತಾರೆ. ವಿಭಿನ್ನ ಮನಸ್ಥಿತಿಯನ್ನು ಹೊಂದಿರ್ತಾರೆ. ವೈಯಕ್ತಿಕ ಜೀವನವಾಗಲಿ ವೃತ್ತಿಯಾಗಲಿ ಒಂದು ಕ್ರಮಬದ್ಧವಾಗಿ ಸಾಗಬೇಕು ಎಂದು ಬಯಸ್ತಾರೆ. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ದೃಷ್ಟಿಯಿಂದ ನೋಡಿದಾಗ ಇಂಜಿನಿಯರ್ಗಳು, ಟೆಕ್ನಿಷಿಯನ್ಗಳಂತಹ ವ್ಯಾಪಾರಗಳು ಮತ್ತು ಉದ್ಯೋಗಗಳಲ್ಲಿ ಇವರು ಚೆನ್ನಾಗಿ ಮಿಂಚುತ್ತಾರೆ. ಇವರಿಗೆ ಉತ್ತಮ ಸಮಯ 36 ಮತ್ತು 42 ವರ್ಷಗಳ ವಯಸ್ಸಿನಲ್ಲಿ ಅದೃಷ್ಟ ಚೆನ್ನಾಗಿ ಒಲಿಯುತ್ತದೆ. ಈ ವರ್ಷದಲ್ಲಿ ವ್ಯಕ್ತಿಗಳು ಬಡ್ತಿಗಳು, ಆರ್ಥಿಕ ಲಾಭಗಳು ಇತ್ಯಾದಿಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ನೀಡುವ ವರ್ಷಗಳು 13, 22, 36, 42, 49, 58, 67 ವರ್ಷಗಳ ವಯಸ್ಸಿನ
ವಯಸ್ಸಿನಲ್ಲಿ ಇವರಿಗೆ ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಇನ್ನು 5, 14, 23 ದಿನಾಂಕಗಳಲ್ಲಿ ಜನಿಸಿದವರೆಲ್ಲರೂ ನಂಬರ್ 5 ಅಡಿಯಲ್ಲಿ ಬರ್ತಾರೆ. ಇವರು ಬುದ್ಧಿವಂತಿಕೆಯಿಂದ ಹಣ ಸಂಪಾದಿಸಲು ಸಾಧ್ಯವಾಗುತ್ತದೆ. ಈ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ಬಹಳ ಬುದ್ಧಿವಂತರು ಮತ್ತು ಮಾತುಗಾರಿಕೆ ಬಹಳ ಚೆನ್ನಾಗಿರುತ್ತದೆ. ವೃತ್ತಿ ಮತ್ತು ವ್ಯಾಪಾರಗಳನ್ನು ನೋಡಿದಾಗ ಬ್ಯಾಂಕರ್ಗಳು, ವೈದ್ಯರು, ವಕೀಲರು, ನಟರಂತಹ ವೃತ್ತಿ ಮತ್ತು ವ್ಯಾಪಾರಗಳಲ್ಲಿ ಇವರು ನೆಲೆಸ್ತಾರೆ. ಹಾಗೆಯೇ 19 ಇವರಿಗೆ ಉತ್ತಮ ಸಮಯ. 30, 32ನೇ ವರ್ಷದಲ್ಲಿ ಅದೃಷ್ಟ ಚೆನ್ನಾಗಿ ಒಲಿದು ಬರುತ್ತದೆ. ಉತ್ತಮ ಅದೃಷ್ಟ, ಉತ್ತಮ ಕೀರ್ತಿ ಪಡೆಯುವ ವರ್ಷ ಇದೇ ಹಂತದಲ್ಲಿ ನಡೆಯುತ್ತದೆ. ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ನೀಡುವ ವರ್ಷಗಳು 14, 23, 32, 41, 50, 54, 60ನೇ ವರ್ಷದ ವಯಸ್ಸಿನಲ್ಲಿ ಅದೃಷ್ಟ ಇವರಿಗೆ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಇನ್ನು 6, 15, 24ರಂದು ಹುಟ್ಟಿದವರೆಲ್ಲರೂ ನಂಬರ್ 6 ಅಡಿಯಲ್ಲಿ ಬರ್ತಾರೆ. ಇವರು ಸ್ವಯಂ ಕೃಷಿಯಿಂದ ಬೆಳೀತಾರೆ. ಇವರಿಗೆ ಭಾವೋದ್ವೇಗಗಳು ಹೆಚ್ಚಾಗಿರುತ್ತವೆ. ಆಪತ್ತಿನಲ್ಲಿರುವವರನ್ನ ರಕ್ಷಿಸುವಲ್ಲಿ, ಅಗತ್ಯವಿರುವವರಿಗೆ ಸಹಾಯ ಮಾಡುವಲ್ಲಿ ಇವರು ಯಾವಾಗಲೂ ಮುಂದಿರ್ತಾರೆ. ಇನ್ನು ವೃತ್ತಿ ವ್ಯಾಪಾರಗಳನ್ನ ನೋಡಿದಾಗ ಇವರು ಉತ್ತಮ ನಾಯಕರಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ರಾಜಕೀಯದಲ್ಲಿ ಅಥವಾ ಇತರ ವ್ಯಾಪಾರಗಳಲ್ಲಿ ಉತ್ತಮ ನಾಯಕರಾಗಿ ಬೆಳೀತಾರೆ. ಕೆಲವು ಖಾಸಗಿ ಸಂಸ್ಥೆಗಳಿಗೆ ಏಜೆಂಟ್ ಆಗಿಯೂ ಇವರು ಕೆಲಸ ಮಾಡ್ತಾರೆ. ಇವರಿಗೆ ಉತ್ತಮ ಸಮಯ ಪ್ರಾರಂಭವಾಗುವ ವಯಸ್ಸು 25ನೇ ವರ್ಷದಲ್ಲಿ ಒಲಿದು ಬರುತ್ತದೆ. ಇದು ದೊಡ್ಡ ಕನಸುಗಳನ್ನು ಸಾಧಿಸಲು ಸೂಕ್ತವಾದ ವರ್ಷ ಎಂದು ಹೇಳಬಹುದು. ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ನೀಡುವ ವರ್ಷಗಳು 15, 25, 33, 42, 51, 60, 69 ವರ್ಷದ ವಯಸ್ಸಿನಲ್ಲಿ ಇವರಿಗೆ ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಇನ್ನು ಹುಟ್ಟಿದ ದಿನಾಂಕಗಳು 7, 16, 25. ಈ ದಿನಾಂಕಗಳಲ್ಲಿ ಹುಟ್ಟಿದವರೆಲ್ಲರೂ ನಂಬರ್ 7 ಅಡಿಯಲ್ಲಿ ಬರ್ತಾರೆ. ಇವರಿಗೆ ಹಣಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಇವರಲ್ಲಿ ಭಕ್ತಿ ಭಾವ ಹೆಚ್ಚಾಗಿರುತ್ತದೆ. ಹಾಸ್ಯ ಚತುರತೆ ಹೊಂದಿ ಜ್ಞಾನ ಭಂಡಾರಗಳಂತೆ ಕಾಣಿಸ್ತಾರೆ. ಇವರು ಯಾವಾಗಲೂ ಇವರಿಗೆ ಸಾಮಾಜಿಕ ಪ್ರಜ್ಞೆ ಕೂಡ ಹೆಚ್ಚಾಗಿರುತ್ತದೆ. ಇನ್ನು ವೃತ್ತಿ ಉದ್ಯೋಗದ ದೃಷ್ಟಿಯಿಂದ ನೋಡಿದಾಗ ಕಲಾವಿದರಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಮಿಂಚುತ್ತಾರೆ. ಉತ್ತಮ ಸಮಯ ಇವರಿಗೆ 38 ಮತ್ತು 44 ವರ್ಷದ ವಯಸ್ಸಿನಲ್ಲಿ ಚೆನ್ನಾಗಿ ಒಲಿದು ಬರುತ್ತದೆ. ಶ್ರಮಕ್ಕೆ ತಕ್ಕ ಫಲಿತಾಂಶ ಇದೇ ವರ್ಷದಲ್ಲಿ ಬರುತ್ತದೆ. ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ನೀಡುವ ವರ್ಷಗಳು 16, 25, 38, 44, 52, 61, 64 ವರ್ಷದ ವಯಸ್ಸಿನಲ್ಲಿ ಅದೃಷ್ಟ ಇವರಿಗೆ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಇನ್ನು ಹುಟ್ಟಿದ ದಿನಾಂಕಗಳು 8, 17, 26. ಈ ದಿನಾಂಕಗಳಲ್ಲಿ ಹುಟ್ಟಿದವರೆಲ್ಲರೂ ನಂಬರ್ 8 ಅಡಿಯಲ್ಲಿ ಬರ್ತಾರೆ. ಇವರು ಉಳಿದವರಿಗಿಂತ ಆರ್ಥಿಕವಾಗಿ ಬಲವಾಗಿರ್ತಾರೆ. ವಿಜಯದ ಬೇಟೆಯಲ್ಲಿ ಆಸಕ್ತಿ, ಶಕ್ತಿ, ಅದೃಷ್ಟ ಜೊತೆಯಾಗುತ್ತವೆ. ಇನ್ನು ವೃತ್ತಿ ವ್ಯಾಪಾರದ ದೃಷ್ಟಿಯಿಂದ ನೋಡಿದಾಗ ಇವರು ಇಂಜಿನಿಯರ್ಗಳಾಗಿ, ಡಾಕ್ಟರ್ಗಳಾಗಿ, ಪೊಲೀಸರು, ನಟರು, ವ್ಯಾಪಾರಿಗಳಾಗಿರ್ತಾರೆ. ಉತ್ತಮ ಸಮಯ ಇವರಿಗೆ 36 ಮತ್ತು 42 ವರ್ಷದ ವಯಸ್ಸಿನಲ್ಲಿ ಇವರಿಗೆ ಅದೃಷ್ಟ ಚೆನ್ನಾಗಿ ಒಲಿದು ಬರುತ್ತದೆ. ಅಂದುಕೊಂಡ ಗುರಿಗಳನ್ನು ಇವರು ಇದೇ ವರ್ಷದಲ್ಲಿ ತಲುಪ್ತಾರೆ. ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ನೀಡುವ ವರ್ಷಗಳು 17, 26, 36, 42, 53, 62, 71 ವರ್ಷದ ವಯಸ್ಸಿನಲ್ಲಿ ಅದೃಷ್ಟ ಇವರಿಗೆ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಇನ್ನು ಹುಟ್ಟಿದ ದಿನಾಂಕಗಳು 9, 18, 27. ಈ ದಿನಾಂಕಗಳಲ್ಲಿ ಹುಟ್ಟಿದವರೆಲ್ಲರೂ ನಂಬರ್ 9 ಅಡಿಯಲ್ಲಿ ಬರ್ತಾರೆ. ಇವರಿಗೆ ಧನ ಪ್ರಾಪ್ತಿಯಾಗಿ ಚೆನ್ನಾಗಿ ಸಂಪಾದಿಸ್ತಾರೆ. ಇವರು ವಿಶಾಲ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಯಾವುದೇ ಸಂದರ್ಭದಲ್ಲಿಯೂ ಧೈರ್ಯವಾಗಿ ಮುನ್ನಡೆಯಬಲ್ಲರು. ಇನ್ನು ವೃತ್ತಿ ವ್ಯಾಪಾರದ ದೃಷ್ಟಿಯಿಂದ ನೋಡಿದಾಗ ಡಾಕ್ಟರ್ಗಳು, ಲಾಯರ್ಗಳು, ರಾಜಕೀಯ ಕ್ಷೇತ್ರಗಳಂತಹ ಕ್ಷೇತ್ರಗಳಲ್ಲಿ ಇವರು ಖಂಡಿತವಾಗಿಯೂ ಮಿಂಚಬಲ್ಲರು. ಇವರಿಗೆ ಉತ್ತಮ ಸಮಯ 20, 38 ವರ್ಷಗಳಲ್ಲಿ ಒಲಿದು ಬರುತ್ತದೆ. ಈ ವರ್ಷದಲ್ಲಿ ಇವರು ಕೀರ್ತಿ ಪ್ರತಿಷ್ಠೆಗಳನ್ನು ಸಂಪಾದಿಸಲು ಇದೇ ಸೂಕ್ತವಾದ ವರ್ಷ. ಅದೃಷ್ಟ ಉತ್ತಮ ಬದಲಾವಣೆಗಳನ್ನು ನೀಡುವ ವರ್ಷಗಳು 18, 28, 36, 45, 54, 63, 72 ವರ್ಷದ ವಯಸ್ಸಿನಲ್ಲಿ ಅದೃಷ್ಟ ಇವರಿಗೆ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಇದೇ ವಿಷಯ ನಿಮಗೂ ಕೂಡ ನಿಮ್ಮ ಜನ್ಮ ದಿನಾಂಕಗಳೊಂದಿಗೆ ನಿಮ್ಮ ಅದೃಷ್ಟ ಯಾವ ವರ್ಷದಲ್ಲಿ ಒಲಿದು ಬರುತ್ತದೆ ಎಂದು ಪರಿಶೀಲಿಸಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಬೆಂಬಲಿಸಿ. ಇನ್ನು ಅನೇಕ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಓಂ ನಮಃ ಶಿವಾಯ ಎಂದು ಒಂದು ಚಿಕ್ಕ ಕಮೆಂಟ್ಸ್ ಮಾಡಿ. ನಿಮ್ಮ ಚಿಕ್ಕ ಲೈಕ್ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡುತ್ತದೆ. ಧನ್ಯವಾದಗಳು.